ದುಡ್ಡೇನ್ ಸರ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಮಾತಿಗೇನೋ ದೊಡ್ಡದಾಗಿ ಹೇಳ್ಬಿಡ್ತೀವಿ. ಆದ್ರೆ ನಾವು ಅಂದ್ಕೊಂಡಂತೆ ಈ ಜಗತ್ತು ನಡೆಯುತ್ತಾ? ಖಂಡಿತ ಇಲ್ಲ. ಇಲ್ಲೇನಿದ್ರೂ ದುಡ್ಡು ಆಸ್ತಿ ಅನ್ನೋದಷ್ಟೇ ನಡೆಯೋದು. ಮನುಷ್ಯತ್ವಕ್ಕೆ ಸಂಬಂಧಕ್ಕೆ ಇಲ್ಲಿ ಅಕ್ಷರಶಃ ಬೆಲೆ ಇಲ್ಲ. ಬೇಕಿದ್ರೆ ಸಾಕ್ಷಿ ಇಲ್ಲಿದೆ ನೋಡಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ತಗ್ಲಾಕಿರು ಟಾರ್ಪಲ್ ಕೆಳಗೆ ಕೂತ್ಕೊಂಡು ದೇವ್ರು ಅನ್ನೋನು ಇದ್ರೆ ನಮ್ಮನ್ನ ಕಾಪಾಡ್ತಾನೆ ಎಂತಿರೋ ಈ ಜೀವಗಳು ಮನುಷ್ಯರೇ. ಆದ್ರೆ ನಮ್ಮ ಸಮಾಜದ ನಿಷ್ಕರುಣಿ ಕಣ್ಣಿಗೆ ಇವರು ಮನುಷ್ಯರ ಹಾಗೆ ಕಾಣ್ತಿಲ್ಲ. ಹೀಗೆ ಬೀದಿ ಬದಿಯಲ್ಲಿ ಯಾರೋ ಹಾಕಿದ ಭಿಕ್ಷಾನ್ನವನ್ನ ಬೀಸ್ಕೊಂಡು ತಿಂತಿದ್ರು ಯಾರೊಬ್ಬರು ಏನಮ್ಮ ನಿನ್ನ ಪ್ರಾಬ್ಲಮ್ ಅಂತ ಕೇಳ್ದೂರಿಲ್ಲ. ಮಾಡಿದ ಪ್ರಾರಬ್ಧ ಕರ್ಮ ಪಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅನುಭವಿಸ್ತಿದ್ದಾರೆ ಅನ್ನೋ ಡೈಲಾಗ್ ಹೊಡ್ಕೊಂಡು ಹೋಗೋರ ಮುಂದೆ ಈ ಮೂರು ಜೀವಗಳು ವಿಧಿಯ ಹಣೆ ಬರಕ್ಕೆ ಧಿಕ್ಕಾರ ಕೂಗಿ ಜೀವನದ ಜೊತೆ ಪ್ರತಿಭಟನೆಗಿಳಿದಿವೆ. ಅಂದ್ಹಾಗೆ ಈ ಮಂಗಮ್ಮ ಗತಿಗಿಟ್ಟು ತನ್ನಿಬ್ಬರು ಮಕ್ಕಳಾದ ಚಂದ್ರಕಲಾ ಸೂರ್ಯಕಲಾ ಜೊತೆ ಈ ಫುಟ್ಪಾತ್ ಮೇಲೆ ಠಿಕಾಣಿ ಹೂಡಿಲ್ಲ. ಬಳ್ಳಾರಿ ಸುತ್ತ 16 ಹಳ್ಳಿಯಲ್ಲಿ ಈ ಮಂಗಮ್ಮನ ಸಂಬಂಧಿಕರಿದ್ದಾರೆ. ಸಾಲದಕ್ಕೆ ಕೂತು ತಿನ್ನುವಷ್ಟು ಆಸ್ತಿ ಇದೆ. ಕುರುಡು ನಂಬಿಕೆಯಲ್ಲಿ ಸಂಬಂಧಿಕರನ್ನ ನಂಬಿದ್ದಕ್ಕೆ ಆಸ್ತಿಗಾಗಿ ಬಂಧ ಮರೆತು ಹೀಗೆ ಇವರನ್ನ ಬೀದಿಗೆ ತಳ್ಳಿದ್ದಾರಂತೆ. ಬಂದು ಬಳಗ ಜಗ್ಗೇ ಇದಾರ, 16 ಹಳ್ಳಿ ಒಂದಲ್ಲ, ಭಾರತ ದೇಶ ಮೊತ್ತ ಐತೆ. ಆದರೆ ಇವಾಗ ನಮ್ಮ ಆಸ್ತಿ ನಾನು ಮುದುಕೆ ಆಗಿ ನಿನಗೆ ಯಾಕೆ ಇಟ್ಟು ಕೂಳ್ಕಿಂದು ನೀನು ಸುಮ್ಮನೆ ಬಾಯಿ ಮುಚ್ಚು. ಅದಕ್ಕೆ ನೀನು ಎಲ್ಲನ ಇರು, ದೇಶದ ಮೇಲೆ ಎಲ್ಲನ ಇರು, ನೋಡ್ತೀನಿ. ಇಲ್ಲಿ ಕುಂತ್ರೇನೆ ನಿಂಬಳಲ್ಲ. ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದ್ರು ಅಂತಾರಲ್ಲ, ಹಾಗೆ ಕಾಗದ ಪತ್ರಕ್ಕಿಂತ ಕರುಳ ಬಳ್ಳಿ ಸಂಬಂಧ ಮುಖ್ಯ ಅಂದುಕೊಂಡ ತಪ್ಪಿಗೆ ಮಂಗಮ್ಮ ಕನಕದುರ್ಗಮ್ಮ ದೇವಸ್ಥಾನದ ಬಾಗಿಲಲ್ಲಿ ಭಿಕ್ಷೆ ಬೇಡುವಂತಾಗಿದೆ. ಏಕೆಯ ದಾರಿದ್ರ್ಯಕ್ಕೆ ಈಕೆಯ ಹೆಣ್ಮಕ್ಕಳು ಭಿಕ್ಷೆ ಬೇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೈ ಎತ್ತಿ 10 ರೂಪಾಯಿ ತಗೋ ಮಂಗಮ್ಮ ಅಂತ ಕೊಡದೇ ಇದ್ರೂ ನಮ್ಮಂಥ ಕರ್ಣನ ವಂಶದವರೇ ಇಲ್ಲ ಅನ್ನೋ ಮಂದಿ ಮಧ್ಯೆ ಈಕೆಗೊಂದು ನೆರವಿನ ಭರವಸೆ ಸಿಕ್ಕಿದೆ. ಇರ್ತಕ್ಕಂಥ ಹಳೆ ರೆಕಾರ್ಡ್ಸ್ ಎಲ್ಲ ಪರಿಶೀಲನೆ ಮಾಡಿದೆ, ಅದರಲ್ಲಿ ಯಾವುದೇ ರೆಕಾರ್ಡ್ ಸ್ಪಷ್ಟತೆ ಇಲ್ಲ. ಅದಕ್ಕೆ ನಾನು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಧನ ಪಡೆದುಕೊಂಡು ಇಲ್ಲಿ ಮಹಿಳಾ ಸಾಂತ್ವನ ಕೇಂದ್ರ ಇದೆ. ಆ ಸಾಂತ್ವನ ಕೇಂದ್ರದ ನಮ್ಮ ಕೌನ್ಸಿಲರ್ ಇದ್ದಾರೆ ಇಲ್ಲಿ ನನ್ನ ಜೊತೆಯಲ್ಲಿ, ಕಲಾವತಿ ಅಂತೇಳಿ. ಅವ್ರಿಗೆ ಇದ್ರ ಬಗ್ಗೆ ಅವ್ರ ಸಂಬಂಧಪಟ್ಟಂಥ ಆಸ್ತಿ ಬಗ್ಗೆ ಏನೇನು ದಾಖಲಾತಿ ಇದಾವೆ ಅದರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಈ ಕೇಸನ್ನು ಫಾಲೋಅಪ್ ಮಾಡಲಿಕ್ಕೆ ಅವ್ರಿಗೆ ನಾನು ವಹಿಸಿಕೊಟ್ಟಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈಕೆಗೊಂದು ಆಶ್ರಯ ಕಲ್ಪಿಸೋಕೆ ಮುಂದಾಗಿದ್ದಾರೆ. ತನ್ನ ಮಡಿಲಲ್ಲಿರೋ ಮಕ್ಕಳು ಅನಾಥರಾಗಿರುವುದನ್ನ ನೋಡೋಕಾಗದೆ ಕನಕದುರ್ಗಮ್ಮನೇ ಅಧಿಕಾರಿಗಳನ್ನ ಕಳಿಸಿರಬೇಕು. ಏನಿವೆ ಏನಾದ್ರೂ ಇವರ ಬಾಳು ಹಸನಾಗ್ಲಿ. ಬಸವರಾಜ್, TV9 ಬಳ್ಳಾರಿ.